ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಿನ್ನೆ ನೋಡಿದ್ರೆ ಯಾವ ಥರ ವೀಕ್ಲಿ ಟು ವೀಕ್ಲಿ ಸ್ಟೋರಿ ಲೈನ್ ಪ್ರಕಾರ ವರ್ಕ್ ಆಯಿತು. ಸೊ ಇವಾಗ ಇಲ್ಲಿ ಈ ರೆಜಿಸ್ಟೆನ್ಸ್ನ ನಿನ್ನೆ ರಿಯಾಕ್ಟ್ ಮಾಡಿ ಸರಿಯಾಗಿ ಒಂಥರ ಪುಲ್ ಬ್ಯಾಕ್ ಕೊಡ್ತು. ಪುಲ್ ಬ್ಯಾಕ್ ಕೊಟ್ಟಾಗ ಡೈಲಿಯಲ್ಲಿ ಏನು ಮಾಡ್ತು ಅಂದರೆ ಈ ಓಪನ್ ಕ್ಲೋಸ್ನ ಬ್ರೇಕ್ ಮಾಡ್ತು. ಸೊ ಇದು ಕೆಳಗಡೆ ಕ್ಲೋಸ್ ಆಗಿ, ಸೊ ಈ ಓಪನ್ ಕ್ಲೋಸ್ನ ಒಂಥರ ಸಪೋರ್ಟು ಅದು ಬ್ರೇಕ್ ಮಾಡಿ ಇವಾಗ ರೆಸಿಸ್ಟೆನ್ಸಾಗಿ ವರ್ಕ್ ಆಗುತ್ತೆ. ಸೊ ಬೇರೆ ಟೈಮ್ ನೀವು ಎಲ್ಲ ಕಡೆ ನೋಡಿ ಯಾವಾಗ ಡೈಲಿಯಲ್ಲಿ ಈ ಥರ ಓಪನ್ ಕ್ಲೋಸ್ನ ಬ್ರೇಕ್ ಮಾಡಿದೆ ಡೈಲಿಯಲ್ಲಿ, ಆವಾಗ ಮಾರ್ಕೆಟು ಸೆಲ್ಲಲ್ಲೇ ಇದೆ. ಸೊ ಇದು ಎಲ್ಲಿ ಗಂಟ ಬೀಳುತ್ತೆ ಅಂದರೆ ಈ ಝೋನ್ವರೆಗೂ ಬೀಳೋ ಚಾನ್ಸಸ್ ಇದೆ. ಇಲ್ಲಿ ಗಂಟ ಬೀಳೋ ಥರ ಇದೆ. ಸೊ ಇದೆಲ್ಲ ರೀಸೆಂಟ್ ವೀಕ್ಲಿ ಮತ್ತು ಡೈಲಿ ಝೋನ್ಸ್ ಇರೋದಿಲ್ಲಿ ಬೈಯಿಂಗ್ ಆಪ್ಷನ್ಸು. ಇಲ್ಲಿನ ಯಾವಾಗ ಬೈ ಮಾಡಬೇಕು ಅಂದರೆ ಯಾವಾಗ ನಮಗೆ ಕನ್ಫರ್ಮೇಷನ್ ಇದೆ ಆವಾಗ ಮಾತ್ರ ನಾವು ಬೈ ಮಾಡೋದು. ಮೀಡಿಯಮ್ ರಿಸ್ಕ್ನು ಮಾಡ್ಬೋದು, ಬಟ್ ಎಸ್ ಎಲ್ಲು ಯಾವ ಥರ ಇಡಬೇಕು ಅಂತ ಸ್ವಲ್ಪ ಗೊತ್ತಾಗಲ್ಲ. ಸೊ ಇವಾಗ ಬನ್ನಿ ನೋಡೋದ. ಸೊ ನೋಡ್ಬೋದು ಇಲ್ಲಿ ಯಾವ ಥರ ರಿಯಾಕ್ಟ್ ಮಾಡಾದ್ಮೇಲೆ ಕೆಳಗಡೆ ಪುಲ್ ಬ್ಯಾಕ್ ಕೊಡ್ತು. ಸೊ 4 ಅವರ್ಸಲ್ಲಿ ಈ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮ್ ಆಗಿರೋದು. ಇದು ಇಲ್ಲಿ ಬ್ರೇಕ್ ಆಗಿ ಇಲ್ಲಿ ಬ್ರೇಕ್ ಆ್ಯಂಡ್ ರಿಟೆಸ್ಟ್ ಕ್ಯಾಂಡಲ್ ಇದೆ, ಅಲ್ಲಿಂದ ರಿಯಾಕ್ಟ್ ಮಾಡಿ ಬೀಳ್ಬೋದು. ಸೊ ಇವಾಗ ನಾವು ಇಲ್ಲೊಂದು ಪೊಸಿಷನ್ಸ್ ಆ್ಯಡ್ ಮಾಡಿರೋದು 4 ಅವರ್ ಓಪನ್ ಕ್ಲೋಸ್ ಮತ್ತು ಈ 4 ಅವರ್ ಸಪೋರ್ಟ್ ಬ್ರೇಕ್ ರೆಸಿಸ್ಟೆನ್ಸು. ನೋಡೋದ ಏನಾಗುತ್ತೆ ಗೋಲ್ಡಲ್ಲಿ. US30 ಅನಾಲಿಸಿಸ್ ನೋಡೋದ ಇವತ್ತಿದ್ದು. ನಿನ್ನೆ ಏನು ಮಾಡ್ತು ಅಂದರೆ ಮಂತ್ಲಿ ರೆಸಿಸ್ಟೆನ್ಸ್ಗೆ ಹೋಗಿ ಟ್ಯಾಪ್ ಮಾಡಿರೋದು, ಮತ್ತು ವೀಕ್ಲಿ ರೆಸಿಸ್ಟೆನ್ಸ್ನು ಅಲ್ಲೇ ಇರೋದು, ಡೈಲಿ ರೆಸಿಸ್ಟೆನ್ಸ್ನು ಅಲ್ಲೇ ಇರೋದು. ಅಲ್ಲಿಂದ ಟ್ಯಾಪ್ ಮಾಡಿ ರಿಯಾಕ್ಷನ್ ಕೊಡ್ತಾ ಇರೋದು ಮಂತ್ಲಿ, ವೀಕ್ಲಿ, ಡೈಲಿ ರೆಸಿಸ್ಟೆನ್ಸಿಂದ. ಇವಾಗ ವೀಕ್ಲಿ ಸ್ವಲ್ಪ ಪುಲ್ ಬ್ಯಾಕ್ ಕೊಡ್ತೈತೆ ಕೆಳಗಡೆ. ರೀಸೆಂಟ್ ಡೈಲಿ ಝೋನ್ ಹತ್ರ ಇಲ್ಲಿದೆ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿರೋದು. ನಿನ್ನೆ ಬ್ರೇಕ್ ಮಾಡಿ ಇಲ್ಲಿ ರೀಟೆಸ್ಟ್ ಮಾಡ್ಬೋದು. ಟೆಸ್ಟ್ ಮಾಡಿ ಬೈಯಿಂಗ್ ಆಪ್ಷನ್ ಇಲ್ಲೊಂದಿದೆ, ಅದು ಬಿಟ್ಟು ಇಲ್ಲೊಂದಿದೆ. ಮತ್ತು ವೀಕ್ಲಿಯಲ್ಲಿ ನೋಡಿದ್ರೆ ಈ ಝೋನ್ ಇರೋದು ಬೈಯಿಂಗ್ ಆಪ್ಷನು, ಬಟ್ ಇನ್ನೂ ಇದು ವೀಕ್ಲಿ ಕ್ಲೋಸ್ ಆಗಿಲ್ಲ. ಸೊ ನೋಡೋದ ಏನಾಗುತ್ತೆ ಅಂತ. ಬಿಕಾಸ್ ರೀಸೆಂಟ್ ಹೈ ಇರೋದಿದೆ, ಮೋಸ್ಟ್ಲಿ ಬ್ರೇಕ್ ಮಾಡ್ಬೋದು ಇಲ್ಲಿಂದ ಈ ಮಂತು. ಇಲ್ಲ ಅಂದರೆ ಮಂತ್ಲಿ ರೆಸಿಸ್ಟೆನ್ಸಿಂದ ರಿಯಾಕ್ಟ್ ಮಾಡ್ತಾ ಇರೋದು ಸ್ವಲ್ಪ ಪುಲ್ ಬ್ಯಾಕ್ ಕೊಟ್ಟು ಮೋಸ್ಟ್ಲಿ ನೆಕ್ಸ್ಟ್ ಮಂತ್ನ ಸ್ಟಾರ್ಟಿಂಗ್ ಮಂತು ಬ್ರೇಕ್ ಮಾಡ್ಬೋದು. ರೀಸೆಂಟ್ ಹೈ ಹೋಗಿ ರೀಚ್ ಆಗ್ಬೋದು. ನೋಡೋದ ಏನಾಗುತ್ತೆ ಅಂತ. ಬಟ್ ರೀಸೆಂಟು ಬೈಯಿಂಗ್ ಝೋನ್ ಅಂದರೆ ಈ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿ ಟೆಸ್ಟ್ ಮಾಡ್ಬೋದು. ಮತ್ತು ಎಲ್ಲ ಲಿಕ್ವಿಡಿಟಿ ಎಲ್ಲ ಗ್ರ್ಯಾಬ್ ಮಾಡಿರೋದು. ನಿನ್ನೆ ನಮ್ದು ಇಲ್ಲೊಂದು ಎಂಟ್ರಿ ಇತ್ತು, ಇಲ್ಲಿಂದ ಫುಲ್ ಕಂಪ್ಲೀಟಾಗಿ ರ್ಯಾಲಿ ಮಾಡಿರೋದು ಬೆಳಗ್ಗೆ ತನಕ. ನೋಡೋದ ಏನಾಗುತ್ತೆ ಅಂತ. ಇಲ್ಲಿ ಸದ್ಯಕ್ಕೆ ಇಲ್ಲಿ ಏನು ಯಾವುದು ಲಿಕ್ವಿಡಿಟಿ ಇಲ್ಲ ಕೆಳಗಡೆ. ನೋಡೋದ ಏನಾಗುತ್ತೆ ಅಂತ. ಥ್ಯಾಂಕ್ ಯು.